ದೇವರಾಣಿಗೂ ಸರ್ ಆರ್ಯ ಸಾಹೇಬ್ರನ್ನ ಆ ರಂಜಿತ್ ಸರ್ ಆಕ್ಸಿಡೆಂಟ್ ಮಾಡಿ ಸಾಯಿಸು ಅಂತ ಹೇಳಿದ್ದು. ಮತ್ತೆ ಅವತ್ತು ಆರ್ಯ ನಿಮ್ಗೆ ಅಷ್ಟೊಂದು ಹೊಡೆದು ಕೇಳ್ದಾಗ್ಲು ಯಾಕೆ ನೀವು ಒಪ್ಕೊಂಡಿಲ್ಲ? ಚಿದಂಬರ್ ಸರ್ ಹತ್ರ ಭಾಳ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ. ಆ ರಂಜಿತ್ ವಿಷಯ ಹೇಳ್ಬೇಡ ಅಂತ ಹೇಳಿದ್ರು, ಅದಕ್ಕೆ ಹೇಳಿಲ್ಲ ಸರ್. ಈ ಚಿದಂಬರಂ ಯಾಕ್ರಿ ರಂಜಿತ್ ಪರವಹಿಸ್ತಾರೆ? ಈ ರಂಜಿತ್ಗೂ ಚಿದಂಬರಂಗೂ ಏನ್ರಿ ಸಂಬಂಧ? ರಂಜಿತ್ ಚಿದಂಬರ್ ಮಗ ಅಲ್ವಾ ಸರ್? ಅಪ್ಪ ಮಗನ್ನ ಕಾಪಾಡ್ತಾರಲ್ವಾ ಸರ್? ಅವರಿಬ್ರು ಅಪ್ಪ ಮಗನ ನೋಡಿದ್ರ ಸರ್, ನಾನು ಹೇಳ್ತಿರ್ಲಿಲ್ವಾ ಆ ರಂಜಿತ್ತೆ ಚಿದಂಬರಂ ಮಗ ಅಂತ. ನಾನು ಅಪ್ಪ ಎಷ್ಟು ಹೇಳಿದ್ರು ಸಾಕ್ಷಿ ನಂಬ್ತಿರ್ಲಿಲ್ಲ, ಈಗ ನಂಬ್ತಾಳೆ. ಸರಿ, ಇಷ್ಟು ದಿನ ಚಿದಂಬರಂ ಅವರಿಗೆ ನಿಯತ್ತಾಗಿದ್ದೆ, ಅದಕ್ಕೆ ರಂಜಿತ್ ವಿರುದ್ಧ ಸ್ಟೇಟ್ಮೆಂಟ್ ಕೊಡಲ್ಲ ಅಂತ ಇದ್ದೆ. ಈಗ ಇದ್ದಕ್ಕಿದ್ದ ಹಾಗೆ ರಂಜಿತ್ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಒಪ್ಕೊಂಡಿಯಲ್ಲ, ಈಗ ನಿಯತ್ತಿಲ್ವಾ? ಏನ್ ನನ್ ಮುಖ ನೋಡ್ತಿದ್ಯಾ? ಇರೋ ವಿಷಯನ ಹೇಳ್ಬಿಡು. ಇನ್ಮೇಲಾದ್ರೂ ಮರ್ಯಾದೆಯಿಂದ ಬದುಕು ಅಂತ ನಿಮ್ಮ ಹೆಂಡತಿ ಹೇಳಿದ್ರಲ್ಲ, ಅದನ್ನ ಹೇಳು ಸರ್ಗೆ. ಹೌದು ಸರ್, ನಾನು ಈ ಥರ ಕೆಲಸ ಮಾಡೋದು ನಮ್ಮ ಹೆಂಡತಿಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರನೇ ರಂಜಿತ್ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಒಪ್ಕೊಂಡೆ ಸರ್. ಇದೇ ಥರ ನೀನು ರೈಟಿಂಗಲ್ಲಿ ಕೊಡಬೇಕು, ಕೋರ್ಟಲ್ಲಿ ಹೇಳಬೇಕು. ಹೇಳ್ತೀಯಾ? ಸತ್ಯವಾಗ್ಲೂ ಹೇಳ್ತೀನಿ ಸರ್. ಮತ್ತೆ ಅವತ್ತು ಆರ್ಯ ವಿರುದ್ಧ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಅವರು ಸಸ್ಪೆಂಡ್ ಆಗೋ ಥರ ಮಾಡಿದ್ಯಲ್ಲೋ? ಸಾರಿ ಆರ್ಯ, ಅವತ್ತು ನಿಮ್ಗೆ ತಪ್ಪಿಲ್ಲದೆ ಇದ್ರು ನಿಮಗೆ ಪನಿಷ್ಮೆಂಟ್ ಸಿಕ್ತು. ಇಟ್ಸ್ ಓಕೆ ಸರ್. ಇವನು ಸ್ಟೇಷನ್ ಕರ್ಕೊಂಡೋಗಿ ಸ್ಟೇಟ್ಮೆಂಟ್ ತಗೊಂಡು ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ. ರಂಜಿತ್ನ ಅರೆಸ್ಟ್ ಮಾಡೋಕ್ಕೆ ಅರೆಸ್ಟ್ ವಾರೆಂಟ್ ತಗೊಳ್ಳಿ. ಸರ್, ಇವತ್ತು ಒಂದು ದಿವಸ ಟೈಮ್ ಕೊಡಿ ಸರ್. ನಾನು ಹೆಂಡ್ತಿನ ಅವ್ರ ಅಮ್ಮನ ಮನೇಲಿ ಬಿಟ್ಟು ನಾಳೆ ಸರೆಂಡರ್ ಆಗ್ತೀನಿ ಸರ್. ಸರಿ ಆರ್ಯ, ಟೇಕ್ ಕೇರ್ ಆಫ್ ಹಿಮ್. ರಂಜಿತ್ ಅರೆಸ್ಟ್ ಆಗೋದು ಇವನ ಮೇಲೆ ನಿಂತಿದೆ. ಶೋ ಸರ್, ಬನ್ನಿ ಬಂಡೆ. ಧರ್ಣೀಂದ್ರ, ಇಲ್ಲೇ ಇದ್ದೀರಾ? ನಿಮ್ಗೆ ಫೋನ್ ಮಾಡ್ಬೇಕು ಅಂತಿದ್ದೆ. ಆ ಬಂಡೆರಾಮನ್ ಎಲ್ಲ ಕಡೆ ಹುಡುಕ್ದೆ, ಬಡ್ಡಿ ಮಗ ಎಲ್ಲೂ ಸಿಕ್ಲಿಲ್ಲ. ವಿಷಯ ಗೊತ್ತಾಗಿ ಎಲ್ಲೋ ಬಚ್ಚಿಟ್ಕೊಂಡ್ಯಾನ ಸರ್. ಎಲ್ಲೆಲ್ಲ ಹುಡುಕಿದ್ರಿ? ಎಲ್ಲ ಕಡೆ ಅಂದ್ರೆ ಅವ್ನ ಅಡ್ಡ, ಅವ್ನು ಓಡಾಡೋ ಕಡೆ ಎಲ್ಲ ಕಡೆ ವಿಚಾರಿಸ್ತೆ ಸರ್. ಯಾಕೆ ಸರ್ ನಗ್ತಾ ಇದ್ದೀರಾ? ಬಂಡೆರಾಮ ಸಿಕ್ದ, ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಬಂಡೆರಾಮ ಸಿಕ್ಕಿದ್ನಾ? ಹಾ, ಕಮಿಷನರ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದು ಆಯ್ತು, ಅವನೆಲ್ಲ ವಿಷಯ ಹೇಳಿದ್ದು ಆಯ್ತು. ಅಂದ್ರೆ ರಂಜಿತೆ ಆಕ್ಸಿಡೆಂಟ್ ಮಾಡಿ ನಿಮ್ಮನ್ನ ಸಾಯಿಸೋ ಕೇಳಿದ್ದು ಅಂತ ಕಮಿಷನ್ ಮುಂದೆ ಒಪ್ಕೊಂಡ್ಬಿಟ್ನ ಸರ್? ಹೌದು. ಮತ್ತೆ ಆ ಬಡ್ಡಿ ಮಗ ಎಲ್ಲಿ ಸರ್? ಕಾಣಿಸ್ತಾ ಇಲ್ಲ. ನಾಳೆ ಬಂದು ಸರೆಂಡರ್ ಆಗ್ತಾನೆ. ಹಾಗಾದ್ರೆ ರಿಟರ್ನ್ ಸ್ಟೇಟ್ಮೆಂಟ್ ತಗೊಂಡ್ಬಿಟ್ರಾ? ಇಲ್ಲ, ಕಮಿಷನರ್ ಮುಂದೆ ಓರಲ್ ಆಗಿ ಹೇಳಿದ್ದಾನೆ. ನಾಳೆ ರಿಟರ್ನ್ ಸ್ಟೇಟ್ಮೆಂಟ್ ತಗೊಳ್ತೀನಿ. ಆಮೇಲೆ ಬಂಡೆರಾಮನ್ ಮೇಲೆ FIR ಫೈಲ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀನಿ. ಆಮೇಲೆ ವಿತ್ ವಾರೆಂಟ್ ರಂಜಿತ್ನ ಅರೆಸ್ಟ್ ಮಾಡಿ ಸೆಲ್ಗೆ ಹಾಕ್ತೀನಿ. ಅಂತೂ ಇಳಿದಟ್ಟ ಸಾಧಿಸ್ಬಿಟ್ರಿ ಸರ್ ನೀವು. ಆದ್ರೆ ಆ ಬಂಡೆರಾಮನ್ನ ರಂಜಿತ್ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ಹೇಗೆ ಒಪ್ಸಿದ್ರಿ ಸರ್ ನೀವು? ಅದು ಪ್ರೊಫೆಷನಲ್ ಸೀಕ್ರೆಟ್ ಧರಣಿ. ನಾನು ಹೇಳಲೂಬಾರ್ದು, ನೀವು ಕೇಳಲೂಬಾರ್ದು. ಆದ್ರೆ ಆ ಕಳ್ಳನ ಮಗ ಬಂಡೆರಾಮ ನಾಳೆ ಬರ್ತೀನಿ ಅಂತೇಳಿ ಬರ್ದಿದ್ರೆ ಏನ್ ಮಾಡ್ತೀರಾ ಸರ್? ಬಂದೇ ಬರ್ತಾನೆ. ಏನು ಬಂಡೆರಾಮ ಪೊಲೀಸರಿಗೆ ಸರೆಂಡರ್ ಆಗ್ತಾ ಇದ್ದಾನ? ಹೌದು ಸರ್. ಹಾಗೆ ಆರ್ಯನ್ ಮೇಲೆ ಆಕ್ಸಿಡೆಂಟ್ ಮಾಡೋದಕ್ಕೆ ರಂಜಿತೆ ಹೇಳಿದ್ದು ಅಂತೇಳಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಒಪ್ಕೊಂಡಿಯಾನಂತೆ. ಅಷ್ಟೇ ಅಲ್ಲದೆ ಕಮಿಷನರ್ ಮುಂದೆನೂ ಕೂಡ ಹೇಳಿದ್ನಂತೆ. ಹೌದಾ? ಆ ಆರ್ಯ ಬಂಡೆಗೆ ಸಾಯೋ ತರ ಹೊಡೆದಿದ್ದ, ಆದ್ರೂ ರಂಜಿತ್ ಮೇಲೆ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಹೇಗೆ ಒಪ್ಕೊಂಡ? ನಂಗೂ ಅದೇ ಆಶ್ಚರ್ಯ ಸರ್. ಮೋಸ್ಟ್ಲಿ ಏನೋ ಆಸೆ ತೋರಿಸ್ತಾನೆ ಅನ್ಸುತ್ತೆ. ಅವನು ನನ್ನ ಹತ್ರ ನಾಯಿಗಿಂತ ನಿಯತ್ತಾಗಿದ್ದ, ಆದ್ರೂ ನನಗೆ ಮೋಸ ಮಾಡೋ ಧೈರ್ಯ ಹೇಗೆ ಬಂತು ಆ ನಾಯಿಗೆ? ಸರ್, ಸಾಯಿಸ್ತೀನಿ ಅಂತ ಎದುರಿಸಿರ್ತಾನೆ, ಅದಕ್ಕೆ ಎಲ್ಲವನು ಒಪ್ಕೊಂಡಿದ್ದಾನೆ ಅನ್ಸುತ್ತೆ. ಆರ್ಯನ್ ಜೊತೆಗೆ ಕಮಿಷನರ್ ಆಫೀಸ್ವರೆಗೂ ಹೋಗಿದ್ದಾನೆ, ಆದ್ರೆ ನನಗೊಂದು ಮಾತು ಹೇಳಿಲ್ಲ. ಅಂದ್ರೆ ಇದು ಹೆದರಿಕೆ ಅಲ್ಲ. ನಾ ಮತ್ತೆ ಒಂದು ನಿಮಿಷ ಮಾಡ್ತೀನಿ ಸರ್. ಸರಿ ಸರ್. ಇವ್ರು ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಓ, ನಮಸ್ಕಾರ ಬಾಸ್, ಚೆನ್ನಾಗಿದ್ದೀರಾ? ಏನ್ ಬಾಸ್, ತಾವು ನನ್ನನ್ನು ಬಾಸ್ ಅಂತ ಕರಿತಾ ಇದ್ದೀರಾ? ಇನ್ನೇನು ಹೇಳಿ? ಏನು ನಿನ್ ಸುದ್ದಿನೇ ಇಲ್ಲ? ಅದು ನಾನು ಊರಲ್ಲಿ ಇದ್ದೀನಿ ಬಾಸ್. ಓ, ಯಾವ ಊರು? ಅದೇ ಬಾಸ್, ನಮ್ಮೂರು ಗೊತ್ತಲ್ಲ, ನಂಜನಗೂಡು. ಇನ್ಸ್ಪೆಕ್ಟರ್ ಆರ್ಯ ನಿನ್ನನ್ನು ಹುಡ್ಕೊಂಡು ನಂಜನಗೂಡಿಗೆ ಬಂದಿದ್ನಾ? ಇನ್ಸ್ಪೆಕ್ಟರ್ ಆರ್ಯನಾ? ಇಲ್ವಲ್ಲ ಬಾಸ್. ಸುಳ್ಳು ಹೇಳಿದ್ರೆ ನಿನ್ ಚರ್ಮನ ಸುಲಿದು ಬಿಡ್ತೀನಿ. ಆ ಆರ್ಯ ಬಂದು ನಿನ್ನನ್ನ ಕಮಿಷನರ್ ಆಫೀಸ್ಗೆ ಕರ್ಕೊಂಡು ಹೋಗಿರ್ಲಿಲ್ವೇನೋ? ಹ್ಞೂ ಬಾಸ್. ಮತ್ತೆ ಯಾಕೆ ಸುಳ್ಳು ಬಗೊಳ್ದೆ? ಅದು ನೀವು ಎಲ್ಲಿ ಬೈತೀರಾ ಅಂತ ಹೇಳ್ದೆ ಬಾಸ್. ಏಯ್, ಯಾಕೋ ಕರ್ಕೊಂಡು ಹೋಗಿದ್ದ ನಿನ್ನನ್ನು ಕಮಿಷನರ್ ಆಫೀಸ್ಗೆ? ಅದು ಯಾವ್ದು ಹಳೆ ಕೇಸ್ ಬಾಸ್, ಎನ್ಕ್ವೈರಿಗಂತ ಕರ್ಕೊಂಡು ಹೋಗಿದ್ರು ಬಾಸ್. ಅಷ್ಟೇನಾ?
ಹ್ಞೂ ಬಾಸ್, ಅಷ್ಟೇ. ನನ್ನ ಮಗ ರಂಜಿತ್ ವಿಷಯವಾಗಿ ಏನಾದರೂ ಕೇಳಿದ್ನ ಆರ್ಯ? ಇಲ್ಲ ಬಾಸ್, ಯಾಕೇನಾಯ್ತು? ಏನಿಲ್ಲ, ನೀನು ತಕ್ಷಣ ಮನೆ ಹತ್ರ ಬಾ. ಅದು ನಮ್ಮೂರ್ ಬಸ್ಸಲ್ಲಿ ಕೂತಿದ್ದೀನಿ ಬಾಸ್. ನಮ್ಮ ಮನೆಗೆ ಬಂದು ಹೋಗು ಅಂತ ಹೇಳಿದ್ನಲ್ಲ, ಬಂದು ಹೋಗು. ಆಮೇಲೆ ನಾನೇ ಊರಿಗೆ ಕಳಿಸ್ತೀನಿ ನಿನ್ನ. ಹಾಗೆ ಆಸ್ಕಲ್, ನನ್ನ ಕಾಲ್ನೇ ಡಿಸ್ಕನೆಕ್ಟ್ ಮಾಡಿದ್ಯಾ? The number you're calling is switched off right now. ಬಡ್ಡಿ ಮಗ ಫೋನ್ನೇ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟ. ರಂಜಿತ್ ಕೆಟ್ಟೋನು ಅಂತ ನಾವು ಸಾಕ್ಷಿಗೆ ಎಷ್ಟು ಹೇಳಿದ್ರು ನಂಬ್ತಿರ್ಲಿಲ್ಲ. ಈಗ ನಂಬಲೇಬೇಕು ಅಂತ ಒಂದು ಸ್ಟ್ರಾಂಗ್ ಪ್ರೂಫ್ ಸಿಕ್ಕಿದೆ ಡ್ಯಾಡ್. ಏನದು ಆರ್ಯ? ನನ್ನ ಮೇಲೆ ಆಕ್ಸಿಡೆಂಟ್ ಮಾಡ್ಸಿದ್ನಲ್ಲ ರೌಡಿ, ಅವ್ರು ನಿಜ ಒಪ್ಕೊಂಡ್ಬಿಟ್ಟ ರಂಜಿತೆ ಮಾಡಿಸಿದ್ದು ಅಂತ. ಅಂತ ಕೇಳಿನ ನಮ್ಮ ಸಾಕ್ಷಿ ಅಷ್ಟೊಂದು ಹಚ್ಕೊಂಡಿದ್ದಾಳಲ್ಲೋ. ಅದೇ ನಮ್ಗೆ ಗ್ರಾಚಾರ ಆಗಿದ್ದು. ಇಷ್ಟು ದಿನ ಟೆನ್ಷನ್ ಇತ್ತು, ಬಟ್ ನಾವು ನೋ ಪ್ರಾಬ್ಲಮ್. ನಾಳೆ ಸಾಕ್ಷಿಗೆ ರಂಜಿತ್ ಮುಖ ಎಂಥದ್ದು ಅಂತ ಗೊತ್ತಾಗುತ್ತೆ, ಆಮೇಲೆ ಅವಳೇ ದ್ವೇಷಿಸ್ತಾಳೆ. ಅಂದ್ರೆ ಆ ಬಂಡೇರಾಮ ರಂಜಿತ್ ವಿರುದ್ಧ ಹೇಳಿಕೆ ಕೊಡೋದಕ್ಕೆ ಒಪ್ಕೊಂಡ? ಹೂ ಡ್ಯಾಡ್, ದುಡ್ಡು ನೋಡ್ತಿದ್ದಂಗೆ ಒಪ್ಕೊಂಡ್ಬಿಟ್ಟ. ನಾಳೆ ಸರೆಂಡರ್ ಆಗ್ತಾನೆ. ಹಾಗಾದ್ರೆ ನಾಳೆ ರಂಜಿತ್ನ ಅರೆಸ್ಟ್ ಮಾಡ್ಬೋದಾ? ಹೂ ಡ್ಯಾಡ್, ಇಷ್ಟೊತ್ತಿಗೆ ನಾಳೆ ರಂಜಿತ್ನ ಅರೆಸ್ಟ್ ಮಾಡಿ ಚರ್ಬಿ ಬಿಡಿಸ್ತಿರ್ತೀನಿ. ಅವನ ಮೇಲೆ ಅದೇನೇನು ಚಾರ್ಜಸ್ ಹಾಕಾಗುತ್ತೋ ಹಾಕು, ಬೇಲ್ ಸಿಗಬಾರ್ದು, ಆ ಥರ ಮಾಡ್ಬೇಕು ಅವನಿಗೆ. ಶೋರ್ ಡ್ಯಾಡ್, ಇನ್ಮೇಲಿದೆ ಅವನಿಗೆ ಮಾರಿ ಹಬ್ಬ. ಬಂಡೆರಾಮ ನಾಳೆ ಅವನ ಮೇಲೆ ಎತ್ತಾಕೋ ಬಂಡೆ ಕೆಳಗೆ ಅಪ್ಪಚ್ಚೆ ಆಗ್ಬೇಕು. ಅಂದ್ರೆ ಬಂಡೇರಾಮನ ಪೂರ್ತಿ ನಂಬೋದಾ? ನಾಳೆ ಚಿದಂಬರಂ ಕೈಲೂ ದುಡ್ಡಿಸ್ಕೊಂಡು ಹೇಳಿಕೆ ಬದಲಾಯಿಸ್ಬಿಟ್ರೆ ಆಮೇಲೆ ನಿನ್ನ ಮಾತನ್ನ ಯಾರು ನಂಬಲ್ಲ. ಅದಕ್ಕೆಲ್ಲ ಪ್ರಿಕಾಷನ್ಸ್ ತಗೊಂಡಿದ್ದೀನಿ ಡ್ಯಾಡ್. ಅವ್ನು ನನ್ನ ಹತ್ರ ಒಪ್ಕೊಂಡಿದ್ದ ತಕ್ಷಣ ಕಮಿಷನರ್ ಸರ್ ಹತ್ರ ಕರ್ಕೊಂಡೋದೆ, ಅಲ್ಲೂ ಅದೇ ಥರ ಒಪ್ಕೊಂಡ. ಸೊ ಈ ವಿಷಯ ಕಮಿಷನರ್ ಸರ್ಗೆ ಗೊತ್ತು. ಪ್ಲಸ್ ಅವ್ನು ನನ್ನ ಹತ್ರ ದುಡ್ಡು ತಗೊಂಡಿದ್ದಾನೆ. ಬ್ಯಾಕ್ಔಟ್ ಆದರೆ ಬಲಿ ಹಾಕ್ಬಿಡ್ತೀನಿ ಅವನ್ನ. ನೀನು ಹೇಳ್ತಿರೋದೆಲ್ಲ ಸರಿ ಆರ್ಯ, ಆದರೆ ಆ ಬಂಡೇರಾಮ ಸರೆಂಡರ್ ಆಗಿ ರಂಜಿತ್ ವಿರುದ್ಧ ಹೇಳಿಕೆ ಕೊಡ್ತಿದ್ದಾನೆ ಅಂತ ಚಿದಂಬರಂಗೆ ಗೊತ್ತಾದ್ರೆ ಅವನು ಸುಮ್ಮನೆ ಇರಲ್ಲ. ಇದನ್ನ ತಪ್ಪಿಸೋದಕ್ಕೆ ಏನಾದರೂ ಕುತಂತ್ರ ಮಾಡ್ತಾನೆ ಇರ್ತಾನೆ. ಮತ್ತೀಗ ಏನು ಮಾಡೋದು? ಒಂದು ಕೆಲಸ ಮಾಡೋರ್ಯ, ಆ ಬಂಡೇರಾಮ ಹೊರಗಡೆ ಇರೋದು ಸೇಫ್ ಅಲ್ಲ. ಅವನು ಒಂದು ದಿವಸ ನಮ್ಮನೇಲೇ ಇರಲಿ. ಡ್ಯಾಡ್ ಏನು ಹೇಳ್ತಿದ್ದೀರಾ? ಆ ರೌಡಿನ ನಮ್ಮಲ್ಲಿ ಇರಿಸ್ಕೊಳ್ಳೋದಾ? ಹೌದಾ ಆರ್ಯ, ನಾವು ಒಂದು ದಿವಸ ರಿಸ್ಕ್ ತಗೊಳ್ಳೇಬೇಕು. ಈಗ ಅವನಿಗೆ ಫೋನ್ ಮಾಡು, ಅವನು ಎಲ್ಲಿದ್ದಾನೆ ಅಂತ ನೋಡು. ಓಕೆ. ಸ್ವಿಚ್ ಆಫ್ ಬರ್ತಿದೆ. ಅವ್ನ ಮನೆಯಲ್ಲಿ ಅಂತ ಗೊತ್ತಾ ನಿಮಗೆ? ಇಲ್ಲ ಡ್ಯಾಡ್. ಏನಪ್ಪಾ ಸರ್, ಈ ಬಂಡೇರಾಮ ಎಲ್ಲೋಗಿದ್ದಾನೆ? ಇವಾಗೆಲ್ಲ ಹೆಂಡತಿ ಮಕ್ಕಳನ್ನ ಊರಿಗೆ ಕಳಿಸ್ಬಿಟ್ಟು ಇವಾಗ ಬೈಕ್ ತಗೊಂಡೆಲ್ಲ ಹೋದ. ಸರಿ. ಬಂಡೆ ಸಿಕ್ಕಿದ್ನಾ? ಇಲ್ಲ ಸರ್, ಎಸ್ಕೇಪ್ ಆಗ್ಬಿಟ್ಟೇನು ಸರ್. ಡೋಂಟ್ ವರಿ, ಅವನನ್ನು ಹ್ಯಾಕ್ ಹಿಡಿಬೇಕು ಅಂತ ನನಗೆ ಗೊತ್ತು. ಅವನು ಎಲ್ಲೆಲ್ಲಿ ಹೋಗ್ತಾನಂತನೂ ಗೊತ್ತು. ಇಲ್ಲಿವರೆಗೂ ಡೌಟ್ ಬರ್ದಿರೋ ಹಾಗೆ ನೀವೆಲ್ಲ ಆರೆಂಜ್ ಜೊತೆನೇ ಇದೆ. ಓಕೆ ಸರ್. ಓಕೆ. ಯಾರ ನೀವು? ನಾನು ಯಾರು ಗೊತ್ತಾ? ಬಂಡೇರಾಮ. 6 ಮರ್ಡರ್ ಕೇಸ್ ಐತೆ.
ಸುಮ್ಮನೆ ಜಾಗ ಖಾಲಿ ಮಾಡ್ತಾರೆ. ದೇವಸ್ಥಾನಕ್ಕೆ ಹೋಗಿದ್ರಾ? ಹೌದು ಸೂರ್ಯವರೇ, ನಮ್ಮ ಮನೆಗೆ ಯಾವ ಪ್ರಾಬ್ಲಮ್ಮು ಬರದೇ ಇರಲಿ, ಹಾಗೆ ಸಾಕ್ಷಿ ಮದುವೆ ನೆಮ್ಮದಿಯಾಗಲಿ ಅಂತ ಬೇಡ್ಕೊಂಡೆ. ಸಾಕ್ಷಿ ಮದುವೆ ಯಾವ ಪ್ರಾಬ್ಲಮ್ ಇಲ್ಲದೆ ಸಾಲ್ವ್ ಆದರೆ ಮತ್ತೆ ಬಟ್ಟೆಲಿ ಉರುಳು ಮಾಡ್ತೀನಿ ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ. ಯೋಚನೆ ಮಾಡಿಬಿಡಿ ಆಗ್ತೀವ್ರೆ, ನೀವು ಉರುಳು ಮಾಡೋ ಅಗತ್ಯ ಖಂಡಿತ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನು ಹಾಕಂದ್ರೆ? ದೇವರು ನಮ್ಮ ಮನೆ ಸಮಸ್ಯೆ ಎಲ್ಲ ಸಾಲ್ವ್ ಮಾಡಾಯ್ತು. ಇನ್ನು ಸಾಕ್ಷಿ ಮದುವೆ ಯಾವುದೇ ತೊಂದರೆ ಇಲ್ಲದೆ ನಡೆಯುತ್ತೆ. ಅಂದರೆ ನೀವು ಮನಸ್ಸು ಚೇಂಜ್ ಮಾಡಿದ್ರೆ ಡ್ಯಾಡ್? ರಂಜಿತ್ನ ಒಪ್ಕೊಂಡ್ರಾ? ಥ್ಯಾಂಕ್ ಯು ಸೋ ಮಚ್. ನೀವು ಇದನ್ನು ಮೊದಲೇ ಮಾಡಿದಿದ್ರೆ ನಾನು ನಿಮ್ಗೆ ಇಷ್ಟು ಬೇಜಾರು ಮಾಡೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ, ನೀವು ನನಗೆ ಹರ್ಟ್ ಮಾಡ್ತಾ ಇರಲಿಲ್ಲ. ಥ್ಯಾಂಕ್ಸ್ ಡ್ಯಾಡ್. ಈ ವಿಷಯನ ಮೊದಲು ರಂಜಿತ್ಗೆ ಫೋನ್ ಮಾಡಿ ಹೇಳ್ತೀನಿ. ಸಾಕ್ಷಿ, ಮೊದಲು ಹೋಗಿ ನೀನು ದೇವ್ರಿಗೆ ದೀಪ ಹಚ್ಚು, ಆಮೇಲೆ ರಂಜಿತ್ ಹತ್ರ ಮಾತಾಡೋಂತೆ. ಸರಿಮಾ, ಥ್ಯಾಂಕ್ ಯು ಡ್ಯಾಡ್. ಒಂದು ನಿಮಿಷ, ನಾನು ಇನ್ನೂ ವಿಷಯ ಪೂರ್ತಿ ಹೇಳೇ ಇಲ್ಲ. ಅಷ್ಟು ಬೇಗ ನೀವು ಸಂಭ್ರಮ ಪಡ್ತಾ ಇದ್ದೀರಲ್ಲ. ರಂಜಿತ್ನ ಒಪ್ಕೊಂಡೆ ಅಂತ ನಾನು ಇವಾಗ ಹೇಳಿದೆ. ಮತ್ತು ಸಮಸ್ಯೆಗೆ ಏನೂ ಇಲ್ಲ ಅಂತ ಹೇಳಿದ್ರಿ? ರಂಜಿತ್ ಬೇಡ ಅಂತ ನಾವು ಸಾಕ್ಷಿಗೆ ಎಷ್ಟೇ ಹೇಳಿದ್ರು ಅವಳು ಒಪ್ಕೋತಾ ಇರಲಿಲ್ಲ ಅಲ್ವಾ? ಈಗ ನಮ್ಮ ಮಾತನ್ನ ಸರಿ ಅಂತ ಒಪ್ಕೊಂಡು ರಂಜಿತ್ನ ಅವಳೇ ಬೇಡ ಅಂತ ಹೇಳ್ತಾಳೆ ಅಂದೆ. ಏನು ಹಗಲ್ಗನ್ಸ್ ಕಾಣ್ತಾ ಇದ್ದೀರಾ? ಇದು ಹಗಲುಗನಸಲ್ಲ ಸಾಕ್ಷಿ, ಕನಸು ನನಸಾಗೋ ಸಂದರ್ಭ ಬಂದಿದೆ. ನೀನು ಯಾರನ್ನ ಇಷ್ಟಪಡ್ತಿದ್ಯೋ, ಯಾರನ್ನ ಮದುವೆ ಆಗಿ ಅವನ ಜೊತೆ ಜೀವನ ನಡೆಸಬೇಕು ಅಂತಿದ್ಯೋ, ಆ ಮನುಷ್ಯ ಎಷ್ಟು ಕೆಟ್ಟವನು ಅಂತ ನಿನಗೆ ಗೊತ್ತಾಗೋ ಸಂದರ್ಭ ಬಂದಿದೆ. ಐ ರಿಯಲಿ ಪಿಟಿ ಯು ಡ್ಯಾಡ್. ಪಾಪ ನಿಮಗೆ ನಾನು ನಿಮ್ಮ ಮಾತು ಕೇಳ್ತಾ ಇಲ್ವಲ್ಲ ಅನ್ನೋ ಬೇಜಾರು, ಅದಕ್ಕೆ ಏನೇನೋ ಕಲ್ಪಿಸ್ಕೊಂಡು ಮಾತಾಡ್ತಾ ಇದ್ದೀರಾ. ರಂಜಿತ್ ಈಸ್ ಅ ಜೆಂಟಲ್ ಮ್ಯಾನ್. ಅವರನ್ನ ನಾನು ದ್ವೇಷ ಮಾಡೋ ಅಂತ ಕಾರಣ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನೀವು ಆರ್ಯ ಸೇರ್ಕೊಂಡು ರಂಜಿತ್ ಮೇಲೆ ಇಲ್ಲದೆ ಇರೋ ಗೂಬೆ ಕುರ್ಸಕ್ಕೆ ಹೊರಟಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಬಟ್ ನೀವೇನೇ ತಂತ್ರ ಹೂಡಿದ್ರು ನಾನಾಗಿ ನಾನು ರಂಜಿತ್ನ ದ್ವೇಷ ಮಾಡ್ತೀನಿ ಅನ್ನೋ ನಿಮ್ಮ ಆಸೆಯಾಗೆ ಉಳಿಯುತ್ತೆ. ಇನ್ನು ಒಂದು ದಿನ ಕಾದ್ ನೋಡು, ನೀನು ಇಷ್ಟಪಡ್ತಾ ಇರೋ ರಂಜಿತ್ ಎಂಥ ಕ್ರಿಮಿನಲ್ ಅಂತ ಎಲ್ಲ ನ್ಯೂಸ್ ಪೇಪರ್ಗಳಲ್ಲೂ ಎಲ್ಲ ನ್ಯೂಸ್ ಚಾನಲ್ನಲ್ಲೂ ಬರುತ್ತೆ. ಆಗ ನೀನೇ ಅವನನ್ನು ಬೇಡ ಅಂತೀಯ. ಲಕ್, ನಿಮ್ಮ ಲಕ್ ನೀವು ಟ್ರೈ ಮಾಡಿ. ಲಕ್ ಅಲ್ಲ, ಫ್ಯಾಕ್ಟ್. ಆಯಿತು, ಫ್ಯಾಕ್ಟೇ. ಆದರೆ ನೀವು ಆರ್ಯ ಸೇರಿಕೊಂಡು ಅವ್ರ ಮೇಲೆ ಇಲ್ಲದೆ ಇರೋ ಆರೋಪ ಹೊರ್ಸಕ್ಕೆ ಟ್ರೈ ಮಾಡಿದ್ರೆ ನಾನಂತೂ ನಿಮ್ಮ ಮಗಳಾಗಿ ಉಳಿಯಲ್ಲ. ಆ ಕ್ಷಣನೇ ಮನೆ ಬನ್ನಿ. ಹಲೋ, ವಾಟ್? ಸರಿ, ಇಮಿಡಿಯೇಟ್ ಆಗಿ ಬರ್ತಿದ್ದೀನಿ. ಯಾಕೆ ಸರ್ ತುಂಬಾ ಅಪ್ಸೆಟ್ ಆಗಿದ್ದೀರಾ? ಬಂಡೆರಾಮ ಮರ್ಡರ್ ಆದಂತೆ. ಎಂತ ಕೆಲಸ ಆಗೋಯ್ತು ಸರ್? ಇವತ್ತು ಒಂದಿನ ಅವ್ನು ಬದುಕಿದ್ರು ನಾಳೆ ಕೋರ್ಟಿಗೆ ಒಪ್ಪಿಸ್ಬೋಯ್ತು. ಆಮೇಲೆ ಆ ರಂಜಿತ್ ಬಂಡವಾಳ ಎಲ್ಲ ಹೊರಗೆ ಬಂದು ಅವನು ಕೂಡ ಕಂಬಿಯಿಂದ ಹಾಕ್ಬೋಯ್ತು. ರಂಜಿತ್ ಅರೆಸ್ಟ್ ಮಾಡ್ಬೇಕು ಅನ್ನೋ ನಿಮ್ ಕಡೆ ಆಸೆ ಕೂಡ ಈಡೇರ್ಲಿಲ್ಲ ಸರ್, ಜಸ್ಟ್ ಮಿಸ್ ಆಗೋಯ್ತು. ಸರ್, ಯಾರು ಹಾಕೋದಂತ ಮಾಡಿದ್ ಯಾರು ಅಂತ ಗೊತ್ತಿಲ್ಲ, ಆದ್ರೆ ಯಾರು ಅಂತ 100% ಗೊತ್ತು. ಯಾರು ಸರ್? ಇನ್ಯಾರು? ಆ ರಾಸ್ಕಲ್ ಚಿದಂಬರಂ ಮತ್ತೆ ಅವ್ನ ಬಾಲಂಗೊಚ್ಚಿ ರಂಜಿತ್. ನಾಳೆ ಬೆಳಗಾದ್ರೆ ಕೋರ್ಟ್ ರೂಮ್ ಅಲ್ಲಿ ಬಂಡೆರಾಮ ಬಾಯಿಯಿಂದ ಮಾನ ಮರ್ಯಾದೆ ಹರಾಜಾಗುತ್ತೆ, ಇತಿಹಾಸ ಆಚೆ ಬರುತ್ತೆ ಅಂತ ಗೊತ್ತಿತ್ತು. ಅದಕ್ಕೆ ಭಯ ಪಡ್ಕೊಂಡು ತಾವು ಬಚಾವಾಗಬೇಕು ಅಂತ ಈ ತರ ಮರ್ಡರ್ ಮಾಡಿಸಿದ್ದಾರೆ ಸರ್. ಬಟ್ ಅದು ಬೇಗ ಟೈಮ್ ಸಿಗೋಣ ಬನ್ನಿ. ಓಕೆ ಸರ್, ಬೇಗ ಹೋಗಪ್ಪ, ಬಿ ಕ್ವಿಕ್. ದಾರಿ ಬಿಡ್ರಿ ಎಲ್ಲ, ಸೈಡಿಗೆ ಬನ್ನಿ. ಸೈಡ್ ಹೋಗಿ, ಸೈಡ್ ಹೋಗಿ. ದಾರಿ ಬಿಡಿ. ಧರ್ಣೀಂದ್ರ, ಮಾಜರ್ ಮುಗಿಸಿ, ಹಾಗೆ ಪಾಕೆಟಲ್ಲಿ ಏನಿದೆ ಚೆಕ್ ಮಾಡಿ. ಸರಿ ಸರ್. ಯಾರು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದು? ನಾನೇ ಸರ್. ಹೇಗಾಯ್ತಿದು? ಸರ್, ನಾನು ಇಲ್ಲಿ ಹಸು ಮೇಯಿಸ್ತಿದ್ದೆ. ಯಾರೋ 3-4 ಜನ ಬೈಕಲ್ಲಿ ಬಂದ್ಬಿಟ್ಟು ಮೊಯ್ತು ತಗೊಂಡು ಹೊಡೆದ್ಬಿಟ್ರು ಸರ್. ನಾನು ಓಡ್ ಬಂದೆ ಸರ್, ಅಷ್ಟರಲ್ಲಿ ಪ್ರಾಣ ಹೋಗ್ಬಿಟ್ಟಿತ್ತು. ಇವನ್ನ ಸಾಯಿಸ್ತವ್ರು ಯಾರು ಅಂತ ಗೊತ್ತಾ? ಇಲ್ಲ ಸರ್, ಈ ಏರಿಯಾದಲ್ಲಿ ಮುಂಚೆ ನಾನು ನೋಡೇ ಇಲ್ಲ ಸರ್ ಅವ್ರನ್ನ. ಸರ್, ಇವನ್ ಜಾಬಲ್ಲಿ ಮೊಬೈಲ್ ಸಿಕ್ತು ಸರ್.
ಅಂದ್ರೆ ಇದು ಚಿದಂಬರಂದೇ ಕೆಲಸ. ಏನು ಬಂಡೆರಾಮನ ಮರ್ಡರ್ ಮಾಡ್ಬಿಟ್ರಾ? ಹ್ಞೂ ಸರ್, ಇವತ್ತು ಕೋರ್ಟಲ್ಲಿ ರಂಜಿತ್ ವಿರುದ್ಧ ಸ್ಟೇಟ್ಮೆಂಟ್ ಕೊಡಬೇಕಿತ್ತು. ಬಟ್ ಅಷ್ಟೊತ್ತಿಗೆ ಯಾರೋ ಅವನ್ನ ಸಾಯಿಸ್ಬಿಟ್ಟಿದ್ದಾರೆ. ಅವ್ನು ಸಾಯಿಸಿದ್ದು ಯಾರು ಅಂತ ಏನಾದ್ರು ಕ್ಲೂ ಸಿಗ್ತಾ? ಸಾಯಿಸಿದ್ ಯಾರು ಅಂತ ಗೊತ್ತಿಲ್ಲ ಸರ್, ಆದ್ರೆ ಯಾರು ಸಾಯಿಸಿರ್ಬೋದು ಅಂತ ಈಸಿಯಾಗಿ ಗೆಸ್ ಮಾಡ್ಬೋದು. ಬಂಡೆರಾಮ ಸಿಕ್ಕಾಕೊಂಡ್ರೆ ಅದರಿಂದ ತೊಂದರೆ ಆಗೋದು ಇಬ್ರಿಗೆ, ರಂಜಿತ್ ಮತ್ತೆ ಚಿದಂಬರಂ. ಡೆಫಿನೆಟ್ ಆಗಿ ಇವರೇ ಈ ಕೆಲಸ ಮಾಡ್ಸಿರ್ತಾರೆ ಸರ್. ಬರೀ ಗೆಸ್ ಮಾಡಿದ್ರೆ ಸಾಲದು ಆರ್ಯ, ಅದಕ್ಕೆ ಬೇಕಾದ ಎವಿಡೆನ್ಸ್ ಹುಡುಕಿ. ಚಿದಂಬರಂ ಈ ಕೊಲೆ ಮಾಡಿಸಿದಾರೆ ಅನ್ನೋದಕ್ಕೆ ನನ್ನ ಹತ್ರ ಒಂದು ಎವಿಡೆನ್ಸ್ ಸಿಕ್ಕಿದೆ. ಏನದು? ಬಂಡೆರಾಮನ್ ಫೋನ್ ಲಾಸ್ಟ್ ಕಾಲ್ ಬಂದಿರೋದು ಆ ಚಿದಂಬರಂ ಇಂದ ಸರ್. ಓ, ನನಗನ್ಸೋ ಪ್ರಕಾರ ಬಂಡೆರಾಮ ರಂಜಿತ್ ವಿರುದ್ಧ ಸ್ಟೇಟ್ಮೆಂಟ್ ಕೊಡೋದು ಅವ್ರಿಗೆ ಗೊತ್ತಾಗಿದೆ ಸರ್. ಅದನ್ನ ಅವಾಯ್ಡ್ ಮಾಡೋದಕ್ಕೆ ಚಿದಂಬರಂ ಇವ್ನು ಕಾಲ್ ಮಾಡಿರ್ತಾರೆ. ಇವನು ಒಪ್ಪಿರಲ್ಲ, ಅದಕ್ಕೆ ಮರ್ಡರ್ ಮಾಡಿಸ್ಬಿಟ್ಟಿದ್ದಾರೆ ಸರ್. ಚಿದಂಬರಂನ ಎಂಕ್ವೈರಿ ಮಾಡಕ್ಕೆ ನಂಗೆ ಪರ್ಮಿಷನ್ ಬೇಕು ಸರ್. ಎನ್ಕ್ವೈರಿ ಮಾಡಿ, ಬಟ್ ಬಿ ಕೇರ್ಫುಲ್. ಅವ್ರ ಬಗ್ಗೆ ಪಕ್ಕಾ ಪ್ರೂಫ್ ಸಿಗೋ ತನಕ ರಫ್ ಆಗಿ ನಡ್ಕೊಳ್ಬೇಡಿ. ಎಸ್ ಸರ್. ಏನು ಹೇಳ್ತಿದ್ಯಾ ಆರ್ಯ? ಬಂಡೆರಾಮ ಮರ್ಡರ್ ಆಗೋದ್ನ? ಎಷ್ಟು ಈಗ ತಾನೇ ಬಾಡಿನ ಪೋಸ್ಟ್ ಮಾಡ್ಕೊಂಡು ಕಳಿಸ್ತಾರೆ. ಕೊಲೆ ಆಗಿರೋನು ಯಾವನೋ ಒಬ್ಬ ರೌಡಿ. ಅವನ ಬಗ್ಗೆ ನೀವು ಕೆಡಿಸ್ಕೊಳ್ತಾ ಇದ್ದೀರಾ? ಏನೋ ಅವ್ನು ನಿಮಗ್ ಬಾರಿ ಬೇಕಾದವನು ಅನ್ನೋ ಹಾಗೆ. ಅವ್ನು ನನಗೆ ಬೇಕಾಗಿರೋನೆ. ಯಾವ ಕಡೆಯಿಂದ ಬೇಕಾದವನು? ನನ್ ಮುಖಕ್ಕೆ ಆಸಿಡ್ ಹಾಕಕ್ ಬಂದಿದ್ದು, ನಿನ್ನ ಆಕ್ಸಿಡೆಂಟ್ ಮಾಡಿಸಿ ಸಾಯಿಸಕ್ ಪ್ರಯತ್ನ ಪಟ್ಟಿದ್ದು ಅವನೇ ತಾನೆ? ಬಂಡೆರಾಮ ಒಬ್ಬ ತೊಗಲುಗೊಂಬೆ ಆಗಿದ್ದ ಅಷ್ಟೇ. ಅವನು ಆಡಿಸ್ತಾ ಇದ್ದ ಕೈ ಬೇರೆ ಇತ್ತು. ಆ ಕೈ ರಂಜಿತ್ ಅಂತ ಹೇಳಕ್ ಹೊರಟಿದ್ದೀರಾ? ರಂಜಿತ್ ಮೇಲೆ ಕನ್ಫರ್ಮ್ ರಂಜಿತೆ ಬಂಡಮ್ಮ ಹಿಂದೆ ನಿಂತು ನಿನಗೆ ಆಸಿಡ್ ಹಾಕ್ಸಿದ್ದು, ನನ್ನ ಕೊಲ್ಸಕ್ಕೆ ಪ್ರಯತ್ನ ಪಟ್ಟಿದ್ದು. ಶಟಾಪರ್ಯ, ನಾನು ರಂಜಿತ್ನ ಇಷ್ಟಪಡ್ತಾ ಇದ್ದೀನಿ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಆಗೋ ಕೆಟ್ಟ ಕೆಲ್ಸಕ್ಕೆಲ್ಲ ಅವರೇ ಕಾರಣ ಅಂತ ಹೇಳ್ಬೇಡ. ನಾನ್ ರಂಜಿತ್ನ ದ್ವೇಷ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ವಿಲನ್ ಮಾಡಕ್ ಹೊರಟಿದಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಸುಮ್ನೆ ಹೊಣೆ ಮಾಡೋದಕ್ಕೆ ನಮ್ಗೆ ತಲೆ ಕೆಟ್ಟಿಲ್ಲ ಸಾಕ್ಷಿ. ನೀವೆಲ್ಲ ಯಾಕೆ ರಂಜಿತ್ ಹಿಂದೆ ಬಿದ್ದಿದ್ದೀರಾ? ರಂಜಿತ್ ಹಿಂದೆ ನಾವು ಬಿದ್ದಿಲ್ಲ ಸಾಕ್ಷಿ. ರಂಜಿತ್ ಹಿಂದೆ ಹೋಗ್ತಾ ಇರೋ ನಿನ್ನನ್ನು ಉಳಿಸ್ಕೋಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದೀವಿ. ಬಂಡೆರಾಮ ಕೊಲೆಯಲ್ಲಿ ರಂಜಿತ್ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದಕ್ಕೆ ನನ್ನ ಹತ್ರ ಒಂದು ಸಾಲಿಡ್ ಪ್ರೂಫ್ ಇದೆ. ಏನಿದೆ ಪ್ರೂಫ್? ನನಗೆ ಆಕ್ಸಿಡೆಂಟ್ ಮಾಡಿಸಿ ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿದ್ದು ಆ ರಂಜಿತ್ ಮಾತು ಕೇಳ್ಕೊಂಡು ಅಂತ ಬಂಡೆರಾಮ ಇನ್ವೆಸ್ಟಿಗೇಷನ್ ಹೇಳ್ದ. ಸಾಲ್ದು ಅಂತ ನಾಳೆ ಕೋರ್ಟ್ ರೂಮ್ ಅಲ್ಲಿ ಅವನ ವಿರುದ್ಧ ಸ್ಟೇಟ್ಮೆಂಟ್ ಕೊಡಕ್ಕೂ ರೆಡಿ ಆಗಿದ್ದ. ಸುಳ್ಳು, ನಾನು ಇದನ್ನ ನಂಬಲ್ಲ. ನಿನಗೆ ನನ್ನ ಮಾತ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಕಮಿಷನರ್ ಸರ್ಗೆ ಫೋನ್ ಮಾಡು. ಆ ಬಂಡೆರಾಮ ಮುಂದೆ ಇದನ್ನೇ ಹೇಳಿದ್ದು. ನೀನೀಗ ಅವ್ರ ಅಳಿಯ ಆಗ್ತಾ ಇದ್ಯಾ. ನಿನ್ಗೋಸ್ಕರ ಅವ್ರು ಸುಳ್ಳು ಹೇಳಿದ್ರೆ ಅದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ. ನನ್ನ ದೃಷ್ಟಿಲಿ ರಂಜಿತ್ನ ಕೆಟ್ಟವ್ರು ಮಾಡ್ಬೇಕು ಅಂತ ಎಲ್ರೂ ಸೇರ್ಕೊಂಡು ಗ್ಯಾಂಗ್ ಮಾಡ್ಕೊಂಡಿದ್ದೀರಾ, ಡರ್ಟಿ ಗ್ಯಾಂಗ್. ಕಣ್ಣಿನ ಪೊರೆನ ಹೋಗ್ಲಾಡ್ಸ್ಬೋದು, ಮನಸ್ಸಿನ ಪೊರೆನ ಹೋಗ್ಲಾಡ್ಸಕ್ಕಾಗಲ್ಲ. ಸ್ಟಾಪ್ ಇಟ್ ಡ್ಯಾಡ್. ನೀವು ನಿಮ್ಮ ಹಠ ಸಾಧಿಸ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀರಾ. ಎಷ್ಟೇ ಆಗ್ಲಿ ರಾಜಕಾರಣಿ ಅಲ್ವಾ? ರಾಜಕಾರಣಿಗಳು ತಮ್ಮ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ. ಸಾಕ್ಷಿ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಪ್ಲೀಸ್ ಡ್ಯಾಡ್, ಎನಫ್ ಈಸ್ ಎನಫ್. ನಿಮ್ ಸುಳ್ಳುಗಳನ್ನ ನಾನ್ ನಂಬಕ್ಕಾಗಲ್ಲ. ರೌಡಿ ಶೀಟರ್ ಬಂಡೆರಾಮ ಎಂಬುದನ್ನು ಇಂದು ಬೆಳಗ್ಗೆ ಸುಮಾರು 8 ಗಂಟೆ ವೇಳೆಗೆ ಮೊಚ್ಚು ಲಾಂಗು ಹಿಡಿದ 4 ಜನರ ಗುಂಪು ಸುವರ್ಣನಗರ 5ನೇ ಹಂತದಲ್ಲಿರುವ ಆಜಾದ್ ಮೈದಾನದ ಬಳಿ ಅಟ್ಟಾಡಿಸಿಕೊಂಡು ಕೊಂದಿದ್ದಾರೆ. ಆ ಸೂರ್ಯ ನನ್ನನ್ನ ಸಾಕ್ಷಿಯಿಂದ ದೂರ ಮಾಡೋದಕ್ಕೆ ಎಮೋಷನಲ್ ಕಾರ್ಡ್ ಪ್ಲೇ ಮಾಡ್ದ, ನಾನು ಬಗ್ಲಿಲ್ಲ. ಆಮೇಲೆ ಈ ಬಂಡೆರಾಮನ್ ಲಾಕ್ ಮಾಡಕ್ ಟ್ರೈ ಮಾಡ್ದ. ಇವಾಗ ಯಾರೋ ಇವನ್ನ ಸಾಯಿಸ್ಬಿಟ್ಟಿದ್ದಾರೆ. ಮತ್ತೆ ಆ ಸೂರ್ಯನ್ ಪ್ಲಾನ್ ಫ್ಲಾಪ್ ಮಾಡ್ತಿದ್ದು ನಾನೇ ಅಲ್ವಾ ರಂಜಿತ್? ಧರಣೀಂದ್ರ ನನಗೆ ಸರಿಯಾದ ಟೈಮಿಗೆ ಬಂದು ಬಂಡೆರಾಮ ಸರೆಂಡರ್ ಆಗ್ತಿರೋ ವಿಷಯನ ಹೇಳದೇ ಇದ್ದಿದ್ರೆ ಇಷ್ಟೊತ್ತಿಗೆ ಅವನು ನಿನ್ನ ಮೇಲೆ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿರ್ತಿದ್ದ. ಇಷ್ಟೊತ್ತಿಗೆ ನೀನು ಜೈಲಲ್ಲಿರ್ತಿದ್ದೆ. ಜೈಲಲ್ಲಿರ್ತಿರೋ ನಿನ್ನನ್ನ ಸಾಕ್ಷಿಗೆ ತೋರಿಸಿ ಆ ಸಾಕ್ಷಿನೇ ಈ ಮದುವೆ ಹಾಗೆ ಮಾಡಿಬಿಡ್ತಾ ಇದ್ದ. ನಿಮ್ಮಂತ ತಂದೆ ನನ್ನ ಹಿಂದೆ ಇರೋವಾಗ ಆ ಅಪ್ಪ ಮಗ ಗೆಲ್ಲೋದಕ್ಕೆ ಸಾಧ್ಯನಾ ಡ್ಯಾಡ್? ಬೇಟಾ ನಂಬರಿ, ಬಾಪ್ 10 ನಂಬರಿ. ಓಹೋ, ಏನು ಜೂನಿಯರ್ ಸೂರ್ಯ ಮನೆಗೆ ಬಂದ್ಬಿಟ್ಟಿದ್ಯಾ? ಬಣ್ಣ ಆಗೋಯ್ತು. ವಿಷಯ ಗೊತ್ತಾಯ್ತಾ? ಬಂಡೆರಾಮನ ಕೊಲಿಸಿದ್ ನೀವೇ ಅಂತ ನಂಗೆ ಅನುಮಾನ ಇದೆ. ಸ್ವಲ್ಪ ಕ್ವಶನ್ಸ್ ಕೇಳಬೇಕಿತ್ತು.
ಸಿಕ್ಕದವ್ರ ಮೇಲೆಲ್ಲ ಪ್ರಶ್ನೆ ಮಾಡ್ಬಿಟ್ರೆ ಏನಿದೆ ಪ್ರೂಫು? ರಂಜಿತ್ ಅಷ್ಟು ಮರ್ಯಾದೆಯಿಂದ ಹೇಗೆ ಮಾತಾಡುತ್ತಲ್ಲಿ ನಾನು ಬಂದಿರೋದು ಚಿದಂಬರಂನ ಕ್ವಶನ್ ಮಾಡಿದ್ವಿ, ನೀನೇನು ಅವ್ರ ಮಗನ ಥರ ಡಿಫೆಂಡ್ ಮಾಡ್ತಿದ್ಯಾ? ಆಫ್ಟರ್ ಆಲ್ ಬಿಸ್ನೆಸ್ ಮಾಡ್ತಾರೆ ಅಷ್ಟೇ ತಾನೇ, ಸೈಲೆಂಟಾಗಿ ಸುಮ್ಮನಿದ್ಬಿಡು. ಪಾರ್ಟ್ನರ್ ಆದ್ರೆ ಕೇಳ್ಬಾರ್ದಾ? ಹೇಳ್ತೀನಿ ಕೇಳು. ಬಂಡೆರಾಮ ಕೊಲೆ ಆಗೋದು ಸ್ವಲ್ಪ ಹೊತ್ತು ಚಿದಂಬರಂ ನನ್ನ ಕಾಲ್ ಮಾಡಿದ್ದಾರೆ, ಅದನ್ನ ಎಂಟರ್ ಮಾಡಕ್ಕೆ ನಾನು ಬಂದಿರೋದು. ಅಯ್ಯೋ, ಫೋನ್ ಮಾಡೋದು ಈ ಪ್ರಪಂಚದಲ್ಲಿ ಒಂದು ಅಪರಾಧನ? ನೀವು ಅವ್ರು ಕಾಲ್ ಮಾಡಿದ್ಮೇಲೆ ಅವ್ನು ಕೊಲೆ ಆಗಿರೋದು. ಅದಕ್ಕೆ ಹೇಳಿ, ಫೋನಲ್ಲಿ ಏನು ಮಾತಾಡಿದ್ರಿ? ಅವನು ನನ್ನ ಹತ್ರ ಕಾರ್ ಡ್ರೈವರ್ ಆಗಿದ್ದ. ಒಬ್ಬ ರೌಡಿ ಶೀಟ್ರನ್ನ ಆರ್ಡಿನರಿ ಕಾರ್ ಡ್ರೈವರ್ ಅಂತ ಸುಳ್ಳು ಹೇಳ್ತಿದ್ದೀರಲ್ಲ. ಅವನು ನನ್ನ ಹತ್ರ ಕಾರ್ ಡ್ರೈವರ್ ಇದ್ದ. ಇಲ್ಲಿಂದ ಹೊರಗಡೆ ಹೋದ ಮೇಲೆ ಏನು ಮಾಡ್ತಿದ್ನೋ ನನಗೇನು ಗೊತ್ತು, ಅದು ಅವನು ಹಣೆ ಬರ. ಫೋನಲ್ಲಿ ಏನು ಮಾತಾಡಿದ್ರಿ ನೀವು ಅವನ ಜೊತೆ? ಸರ್, ನಾನು ಊರಿಗೆ ಹೋಗ್ತಾ ಇದ್ದೀನಿ, ರಜೆ ಬೇಕು ಅಂದ. ಸರಿ ತಗೊಳಪ್ಪ ಅಂದೆ. ಹಾಗೆ ದುಡ್ಡು ಬೇಕು ಅಂದ. ಸರಿ ಬಾ ಕೊಡ್ತೀನಿ ಎಂದೆ. ಒಂದು ತಗೋಬೇಕು ಅಂತಿದ್ದ, ಅಷ್ಟರಲ್ಲೇ ಪಾಪ ಕೊಲೆ ಆಗೋಗ್ಬಿಟ್ಟ. ಇಷ್ಟನ್ನ ಮಾತಾಡಿದ ಫೋನಲ್ಲಿ? 100%. ಹೊರಡಿ ಇನ್ಸ್ಪೆಕ್ಟ್ರೆ. ಇನ್ನು ಇವತ್ತಲ್ಲ ನಾಳೆ ಒಂದಲ್ಲ ಒಂದು